ಒಂದು ಕಡೆ ಇಡೀ ದೇಶದ ಸೈನ್ಯ, ಇನ್ನೊಂದು ಕಡೆ ಪಾರ್ಲಿಮೆಂಟ್ನಲ್ಲಿ ನಡುಗುತ್ತಿರೋ ಪ್ರಧಾನಮಂತ್ರಿ, ಮತ್ತೊಂದು ಕಡೆ ಸಾವಿರಾರು ಟನ್ ಚಿನ್ನವನ್ನ ಹೊತ್ತು ಸಮುದ್ರದ ಆಳಕ್ಕೆ ಇಳಿಯುತ್ತಿರುವ ಒಬ್ಬನೇ ಒಬ್ಬ ಮನುಷ್ಯ. ಇದು ಕೇವಲ ಕ್ಲೈಮ್ಯಾಕ್ಸ್ ಅಲ್ಲ, ಇದು ಪ್ರಪಂಚದ ಅತಿ ದೊಡ್ಡ ವೆಲ್ತ್ ಎಕ್ಸಿಟ್ ಸ್ಟ್ರಾಟಜಿ. ಸಾವಿರಾರು ಕೋಟಿ ರೂಪಾಯಿಗಳನ್ನ ಕಣ್ಣೆದುರೆ ಸುಟ್ಟು ಹಾಕೋ ಧೈರ್ಯ ಒಬ್ಬ ಮನುಷ್ಯನಿಗೆ ಹೇಗ್ ಬರುತ್ತೆ? ಅದು ಬರೀ ಸೊಕ್ಕಲ್ಲ, ಅದು ಅವನು ಕಟ್ಟಿದ ಆ ಇನ್ವಿಸಿಬಲ್ ಸಾಮ್ರಾಜ್ಯದ ಅಹಂಕಾರ. ಆದರೆ ಇದೆಲ್ಲದರ ಹಿಂದೆ ಇರೋದು ಬರೀ ಆಕ್ಷನ್ ಅಂದುಕೊಂಡ್ರೆ ನೀವು ಅತಿ ದೊಡ್ಡ ತಪ್ಪು ಮಾಡ್ತಿದ್ದೀರಿ. KGF 2 ಅನ್ನೋದು ಕೇವಲ ಸಿನಿಮಾವಲ್ಲ, ಅದು ಗ್ಲೋಬಲ್ ಬಿಸ್ನೆಸ್ ಡಾಮಿನೆನ್ಸ್ನ ಒಂದು ಬ್ಲೂ ಪ್ರಿಂಟ್. ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ರಾಕಿ ಅದನ್ನ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಹೇಗೆ ಬದಲಿಸಿದ ಅನ್ನೋದನ್ನ ಇವತ್ತು ನಾವು ಡಿಕೋಡ್ ಮಾಡೋಣ. ರಾಕಿ KGF ವಶಪಡಿಸಿಕೊಂಡ ಮೇಲೆ ಎಲ್ಲರೂ ಅಂದುಕೊಂಡಿದ್ದು ಅವನು ಬರೀ ಚಿನ್ನ ತೆಗೆಯೋಕ್ ಶುರು ಮಾಡ್ತಾನೆ ಅಂತ. ಆದರೆ ರಾಕಿಯಲ್ಲಿ ಮಾಡಿದ್ದು ಇನ್ಫ್ರಾಸ್ಟ್ರಕ್ಚರ್ ಸ್ಕೇಲಿಂಗ್. ಅವನು ಅಲ್ಲಿನ ಗುಲಾಮರನ್ನ ತನ್ನ ಪಾರ್ಟ್ನರ್ಸ್ ಆಗಿ ಬದಲಿಸಿದ. ಬಿಸ್ನೆಸ್ ಭಾಷೆಯಲ್ಲಿ ಇದನ್ನ ಎಂಪ್ಲಾಯಿ ಓನರ್ಶಿಪ್ ಮಾಡೆಲ್ ಅಂತಾರೆ. ಜನರು ಯಾವಾಗ ಕಂಪನಿಯನ್ನ ತಮ್ಮದು ಅಂದುಕೊಳ್ತಾರೋ ಆಗ ಪ್ರೊಡಕ್ಷನ್ ರಾಕೆಟ್ ವೇಗದಲ್ಲಿ ಬೆಳೆಯುತ್ತೆ. ರಾಕಿಯಲ್ಲಿ ಶಾಲೆ, ಹಾಸ್ಪಿಟಲ್ ಕಟ್ಟಿಸಿದ್ದು ಬರೀ ಎಮೋಷನಿಂದ ಅಲ್ಲ, ಅದು ಅವನ್ ಲೇಬರ್ ರಿಟೆನ್ಷನ್ ಸ್ಟ್ರಾಟಜಿ. ಕೆಲಸಗಾರರು ಖುಷಿಯಾಗಿದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ ಸಾಮ್ರಾಜ್ಯ ದೀರ್ಘಕಾಲ ಉಳಿಯುತ್ತೆ. ರಿಯಲ್ ವರ್ಲ್ಡ್ ಲೆಸನ್ ಅಂದ್ರೆ, ನೀವು ಯಾವುದೇ ಸ್ಟಾರ್ಟ್ಅಪ್ ಶುರು ಮಾಡಿದ್ರೂ ನಿಮ್ಮ ಟೀಮ್ಗೆ ಕೇವಲ ಸಂಬಳ ಕೊಡಬೇಡಿ, ಅವರಿಗೆ ಆ ಕಂಪನಿಯಲ್ಲಿ ಒಂದು ವಿಷನ್ ಮತ್ತು ವ್ಯಾಲ್ಯೂ ಕೊಡಿ. ಲೀಗಲ್ ಆಗಿ ನೀವು ಶೇರ್ ಆಪ್ಷನ್ಸ್ ಅಥವಾ ಬೋನಸ್ ನೀಡುವ ಮೂಲಕ ನಿಮ್ಮ ಕಂಪನಿಯನ್ನ ಎಮೋಷನಲಿ ಸ್ಟ್ರಾಂಗ್ ಮಾಡಿ. ಬಿಸ್ನೆಸ್ನಲ್ಲಿ ಇದನ್ನ ಸ್ಟ್ರಾಟಜಿಕ್ ಅಲಯನ್ಸ್ ಅಂತಾರೆ. ನಿಮ್ಮ ಕಾಂಪಿಟೇಟರ್ ಜೊತೆ ಹೇಗೆ ಡೀಲ್ ಮಾಡಬೇಕು ಅನ್ನೋದು ರಾಕಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಇಲ್ಲಿಂದ ವಿಷಯ ಇನ್ನೂ ಡೇಂಜರಸ್ ಆಗುತ್ತೆ. ರಾಕಿ ಪಾರ್ಲಿಮೆಂಟ್ ಒಳಗೆ ನುಗ್ಗಿ ತನ್ನ ಪವರ್ ತೋರಿಸಿದಾಗ ಅದು ಕೇವಲ ರೌಡಿಸಮ್ ಅಲ್ಲ, ಅದು ಲಾಬಿಯಿಂಗ್ ಅಂಡ್ ಪಾಲಿಸಿ ಇನ್ಫ್ಲೂಯೆನ್ಸ್. ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಸರ್ಕಾರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ರಾಕಿ ಅಲ್ಲಿ ಹೇಳಿದ್ದು ಒಂದೇ ಮಾತು: ನಾನು ಬಿಸ್ನೆಸ್ ಮಾಡೋಕ್ ಬಂದಿಲ್ಲ, ಆಳೋಕ್ ಬಂದಿದ್ದೀನಿ. ಇದನ್ನೇ ಮಾರ್ಕೆಟ್ ಡಿಸ್ರಪ್ಟರ್ ಮೈಂಡ್ಸೆಟ್ ಅಂತಾರೆ. ನೀವು ಲೀಗಲ್ ಆಗಿ ಬಿಸ್ನೆಸ್ ಮಾಡುವಾಗ ಸರ್ಕಾರದ ನಿಯಮಗಳನ್ನ ಪಾಲಿಸಬೇಕು ನಿಜ, ಆದರೆ ಆ ನಿಯಮಗಳ ಒಳಗೆ ಇದ್ದುಕೊಂಡೇ ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಭಾವ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ ನೀವು ಕಲಿಯಬೇಕು. ನಿಮ್ಮ ಪ್ರಾಡಕ್ಟ್ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂದ್ರೆ ಗವರ್ಮೆಂಟ್ ಕೂಡ ಅದನ್ನ ಇಗ್ನೋರ್ ಮಾಡೋಕೆ ಸಾಧ್ಯವಾಗಬಾರದು. ಆದರೆ ಈ ಪವರ್ ಹೆಚ್ಚಾದಂತೆ ರಾಕಿ ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಅವನನ್ನ ಸಾವಿನ ಹತ್ತಿರ ತಗೊಂಡು ಹೋಗುತ್ತೆ. ಸಿನಿಮಾದ ಆ ಕ್ಲೈಮ್ಯಾಕ್ಸ್ ಸೀನ್ ನೆನಪಿಸ್ಕೊಳ್ಳಿ. ರಾಕಿ ತನ್ನ ಇಡೀ ಚಿನ್ನವನ್ನ ಸಮುದ್ರಕ್ಕೆ ಸುರಿತಾನೆ. ಇದನ್ನೇ ನಾವು ಆಸೆಟ್ ಲಿಕ್ವಿಡೇಷನ್ನ ಎಕ್ಸ್ಟ್ರೀಮ್ ರೂಪ ಅಂತ ನೋಡಬಹುದು. ಅವನು ತನ್ನ ಸಾಮ್ರಾಜ್ಯವನ್ನ ಶತ್ರುಗಳ ಕೈಗೆ ಕೊಡಲು ಇಷ್ಟಪಡಲಿಲ್ಲ. ಅವನು ಕಟ್ಟಿದ ಆ ಎಂಪೈರ್ ಅವನ ಜೊತೆಗೆ ಮುಳುಗಿತು. ಇಲ್ಲಿ ನಾವು ಕಲಿಯಬೇಕಾದ ಅತಿ ದೊಡ್ಡ ಪಾಠ ರಿಸ್ಕ್ ಮ್ಯಾನೇಜ್ಮೆಂಟ್. ರಾಕಿ ಅತಿ ಎತ್ತರಕ್ಕೆ ಬೆಳೆದಿದ್ದ, ಆದರೆ ಅವನ ಹತ್ತಿರ ಒಂದು ಸಸ್ಟೈನಬಿಲಿಟಿ ಪ್ಲಾನ್ ಇರಲಿಲ್ಲ. ಅತಿಯಾದ ಅಹಂಕಾರ ಮತ್ತು ಮಾರುಕಟ್ಟೆಯನ್ನ ಒಬ್ಬನೇ ಕಂಟ್ರೋಲ್ ಮಾಡಬೇಕು ಅನ್ನೋ ಹಪಾಹಪಿ ಪತನಕ್ಕೆ ದಾರಿಯಾಗತ್ತೆ. ರಿಯಲ್ ಲೈಫ್ನಲ್ಲಿ ನೀವು ಎಷ್ಟೇ ದೊಡ್ಡ ಲಾಭ ಮಾಡಿದ್ರೂ ನಿಮ್ಮ ಬಿಸ್ನೆಸ್ ಅನ್ನ ಎಥಿಕಲ್ ಆಗಿ ಮತ್ತು ಲೀಗಲ್ ಆಗಿ ಹೇಗೆ ಉಳಿಸಿಕೊಳ್ಳಬೇಕು ಅನ್ನೋದು ಮುಖ್ಯ. ರಾಕಿ ಬಾಯ್ ಕತೆ ನಮಗೆ ತೋರಿಸೋದು ಹಣದ ಶಕ್ತಿಯನ್ನ ಮಾತ್ರವಲ್ಲ, ಆ ಶಕ್ತಿಯನ್ನ ಸಂಹರಿಸದಿದ್ರೆ ಆಗೋ ಅನಾಹುತವನ್ನ.